ನಮಸ್ಕಾರ ಪ್ರೀತಿಯ ಬಂಧುಗಳೇ, ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನೆಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀ ವಾಲ್ಮೀಕಿ ರಾಮಾಯಣ ಬಾಲಕಾಂಡ ಸರ್ಗ 60 ತ್ರಿಶಂಕುವಿಗೆ ಸ್ವರ್ಗ ಪ್ರಾಪ್ತಿಯಾದುದು. ವಸಿಷ್ಠ ಪುತ್ರರನ್ನು ಮಹೋದಯನನ್ನು ತನ್ನ ತಪೋಬಲದಿಂದ ವಿನಾಶಗೈದು ಮಹಾ ತೇಜಸ್ವಿಯಾದ ವಿಶ್ವಾಮಿತ್ರನು ಋಷಿಗಳ ಮಧ್ಯದಲ್ಲಿ ಇಂತೆಂದನು. ಈತನು ಇಕ್ಷ್ವಾಕು ವಂಶೋತ್ಪನ್ನನು, ತ್ರಿಶಂಕುವೆಂಬ ಹೆಸರಿನಿಂದ ಖ್ಯಾತಿ ಪಡೆದಿರುವನು. ಈತನು ಧರ್ಮಿಷ್ಠನು, ದಾನಿಯು. ಈತನು ತನ್ನ ಈ ಶರೀರದಿಂದಲೇ ದೇವಲೋಕವನ್ನು ಪಡೆಯಬೇಕೆಂಬ ಇಚ್ಛೆಯಿಂದ ನನ್ನನ್ನು ಶರಣು ಹೊಕ್ಕಿರುವನು. ಈತನು ಸಶರೀರನಾಗಿ ಸ್ವರ್ಗಲೋಕಕ್ಕೆ ಹೋಗುವಂತೆ ತಾವುಗಳೆಲ್ಲರೂ ನನ್ನೊಡಗೂಡಿ ಯಜ್ಞವನ್ನು ನೆರವೇರಿಸಿರಿ. ವಿಶ್ವಾಮಿತ್ರನ ಮಾತನ್ನು ಕೇಳಿ ಧರ್ಮಜ್ಞರಾದ ಮಹರ್ಷಿಗಳೆಲ್ಲರೂ ಒಟ್ಟಿಗೆ ಕಲೆತು ತಮ್ಮ ತಮ್ಮೊಳಗೆ ಧರ್ಮಯುಕ್ತವಾದ ರೀತಿಯಲ್ಲಿ ಹೀಗೆಂದುಕೊಂಡರು. ಈ ಕುಶಿಕ ವಂಶೋತ್ಪನ್ನನಾದ ವಿಶ್ವಾಮಿತ್ರ ಮುನಿಯಾದರೋ ಪರಮಕೋಪಿಯೋ. ಈತನು ಹೇಳಿದ ಮಾತಿನಂತೆ ಈ ಕಾರ್ಯವನ್ನು ಚೆನ್ನಾಗಿ ನಾವು ನಡೆಸಿಕೊಡತಕ್ಕದ್ದೇ ಸರಿ, ಇದರಲ್ಲಿ ಸಂಶಯವೇ ಇಲ್ಲ. ಇಲ್ಲದಿದ್ದರೆ ಅಗ್ನಿಗೆ ಸಮಾನನಾದ ಈ ಮಹಾತ್ಮನು ಕೋಪಗೊಂಡು ನಮಗೂ ಶಾಪ ಕೊಡುವನು. ಆದ್ದರಿಂದ ಯಜ್ಞವನ್ನು ನಡೆಸೋಣ. ಇಕ್ಷ್ವಾಕು ವಂಶದವನಾದ ಈ ರಾಜನು ವಿಶ್ವಾಮಿತ್ರನು ತೇಜಸ್ಸಿನಿಂದ ಸಶರೀರನಾಗಿ ಸ್ವರ್ಗಕ್ಕೆ ಹೋಗುವಂತೆ ಯಜ್ಞವನ್ನು ನಡೆಸೋಣ. ನೀವುಗಳೆಲ್ಲರೂ ಇದಕ್ಕೆ ನೆರವಾಗಿರಿ. ಹೀಗೆನ್ನುತ್ತಾ ಮಹರ್ಷಿಗಳೆಲ್ಲರೂ ಅವರವರ ಪಾಲಿಗೆ ಒಪ್ಪಿಸಲ್ಪಟ್ಟ ಯಜ್ಞ ಕರ್ಮಗಳನ್ನು ಸಾಂಗವಾಗಿ ಮಾಡಿದರು. ಆ ಯಜ್ಞಕ್ಕೆ ಮಹಾ ತೇಜಸ್ವಿಯಾದ ವಿಶ್ವಾಮಿತ್ರನೇ ಮುಖ್ಯ ಪುರೋಹಿತನಾಗಿ ನಿಂತನು. ಮಂತ್ರಗಳನ್ನು ಚೆನ್ನಾಗಿ ಬಲ್ಲವರಾದ ಋತ್ವಿಜರು ಕ್ರಮವನ್ನನುಸರಿಸಿ ಮಂತ್ರಸಹಿತವಾಗಿ ಯಜ್ಞ ಕರ್ಮಗಳೆಲ್ಲವನ್ನು ಯಥಾವಿಧಿಯಾಗಿ ನಡೆಸಿದರು. ಬಹಳ ಕಾಲ ಯಜ್ಞವು ಜರುಗಿದ ಅನಂತರ ಮಹಾ ತಪಸ್ವಿಯಾದ ವಿಶ್ವಾಮಿತ್ರನು ದೇವತೆಗಳೆಲ್ಲರನ್ನೂ ಹವಿರ್ಭಾಗ ಸ್ವೀಕರಿಸುವುದಕ್ಕಾಗಿ ಮಂತ್ರಪೂರ್ವಕವಾಗಿ ಆವಾಹನೆ ಮಾಡಿದನು. ಹೀಗೆ ಕರೆಯಲ್ಪಟ್ಟ ದೇವತೆಗಳು ಹವಿರ್ಭಾಗವನ್ನು ಸ್ವೀಕರಿಸುವುದಕ್ಕೆ ಬರಲಿಲ್ಲ. ಆಗ ವಿಶ್ವಾಮಿತ್ರ ಮಹರ್ಷಿಯು ಕೋಪಗೊಂಡು ಹವಿರ್ಭಾಗವನ್ನು ಕೊಡತಕ್ಕ ಪಾತ್ರೆಯನ್ನು ಮೇಲಕ್ಕೆ ಎತ್ತಿ ಹಿಡಿದು ತ್ರಿಶಂಕುವನ್ನು ಕುರಿತು, ಎಲೈ ರಾಜನೇ, ನಾನು ಸಂಪಾದಿಸಿರುವ ತಪಸ್ಸಿನ ಶಕ್ತಿಯನ್ನು ನೋಡು. ಇದರ ಬಲದಿಂದ ನಿನ್ನನ್ನು ಸಶರೀರನಾಗಿ ಸ್ವರ್ಗಕ್ಕೆ ಕಳುಹಿಸುವೆನು. ಎಲೈ ರಾಜನೇ, ಸಶರೀರನಾಗಿ ಸ್ವರ್ಗವನ್ನು ಪಡೆಯುವುದು ಅಸಾಧ್ಯವಾದುದಾದರೂ ನೀನು ಹಾಗೆ ಸ್ವರ್ಗವನ್ನು ಹೋಗಿ ಸೇರು. ನಾನು ಸಂಪಾದಿಸಿರುವ ತಪಸ್ಸಿಗೆ ಸ್ವಲ್ಪವಾದರೂ ಫಲವಿರುವುದಾದರೆ ಅದರ ಶಕ್ತಿಯಿಂದ ನೀನು ಸಶರೀರನಾಗಿ ಸ್ವರ್ಗವನ್ನು ಪಡೆಯುವವನಾಗು ಎಂದನು. ಎಲೈ ರಾಮನೇ, ಹೀಗೆ ವಿಶ್ವಾಮಿತ್ರನೆನ್ನುತ್ತಲೇ ತ್ರಿಶಂಕು ಮಹಾರಾಜನು ಅಲ್ಲಿದ್ದ ಋಷಿಗಳೆಲ್ಲರೂ ನೋಡುತ್ತಿರುವಂತೆಯೇ ಸಶರೀರನಾಗಿ ಸ್ವರ್ಗಕ್ಕೆ ಏರಿದನು. ದೇವಲೋಕಕ್ಕೆ ಬಂದು ಸೇರಿದ ತ್ರಿಶಂಕುವನ್ನು ನೋಡಿ ಇಂದ್ರನು ದೇವತೆಗಳೆಲ್ಲರೊಡನೆ, ಎಲೈ ತ್ರಿಶಂಕುವೆ, ನೀನು ಹಿಂತಿರುಗಿ ಹೋಗು. ನಿನಗೆ ಸ್ವರ್ಗದಲ್ಲಿ ವಾಸಸ್ಥಾನವಿಲ್ಲ. ಎಲೈ ಮೂಢನೆ, ಗುರುಶಾಪದಿಂದ ನಷ್ಟನಾಗಿರುವ ನೀನು ತಲೆ ಕೆಳಗಾಗಿ ಭೂಮಿಗೆ ಬೀಳು ಎಂದನು. ದೇವೇಂದ್ರನು ಹೀಗೆನ್ನುತ್ತಲೇ ತ್ರಿಶಂಕುವು ಸ್ವರ್ಗದಿಂದ ಪುನಃ ಭೂಮಿಗೆ ತಲೆ ಕೆಳಗಾಗಿ ಬೀಳುತ್ತಾ ತಪೋಧನನಾದ ವಿಶ್ವಾಮಿತ್ರನನ್ನು ರಕ್ಷಿಸಿ ಎಂದು ಅರಚಿಕೊಂಡನು. ವಿಶ್ವಾಮಿತ್ರನು ಅರಚುತ್ತಿದ್ದ ಆತನ ಮಾತನ್ನು ಕೇಳಿ ಬಹಳವಾಗಿ ಕೋಪಗೊಂಡು ನಿಲ್ಲು ಎಂದನು. ಋಷಿಗಳ ಮಧ್ಯದಲ್ಲಿ ತೇಜಸ್ವಿಯಾದ ವಿಶ್ವಾಮಿತ್ರ ಋಷಿಯು ಬೇರೊಬ್ಬ ಬ್ರಹ್ಮನೋ ಎಂಬಂತೆ ಕೋಪಾವೇಶದಿಂದ ದಕ್ಷಿಣ ದಿಕ್ಕಿನಲ್ಲಿರುವ ನಭದಲ್ಲಿ ಬೇರೊಂದು ಸಪ್ತರ್ಷಿ ಮಂಡಲವನ್ನು ಬೇರೊಂದು ನಕ್ಷತ್ರ ಮಂಡಲವನ್ನು ಸೃಷ್ಟಿಸಿದನು. ಋಷಿಗಳ ಮಧ್ಯದಲ್ಲಿ ಮಹಾಕೀರ್ತಿವಂತನಾದ ವಿಶ್ವಾಮಿತ್ರನು ದಕ್ಷಿಣ ದಿಕ್ಕನ್ನೇ ಎದುರು ನೋಡುತ್ತಾ ಕೋಪದಿಂದ ನಕ್ಷತ್ರ ಸಮುದಾಯವನ್ನು ಸೃಷ್ಟಿಸಿ ಬೇರೊಬ್ಬ ಇಂದ್ರನನ್ನು ಸೃಷ್ಟಿ ಮಾಡುವೆನು, ಇಲ್ಲವೇ ದೇವಲೋಕಕ್ಕೆ ಇಂದ್ರನೇ ಇಲ್ಲದಂತೆ ಮಾಡುವೆನು ಎನ್ನುತ್ತಾ ದೇವತೆಗಳನ್ನು ಕೂಡ ಕೋಪಾವೇಶದಿಂದ ಸೃಷ್ಟಿ ಮಾಡಲು ಆರಂಭಿಸಿದನು. ಆಗ ಋಷಿಗಳು ಸುರಾಸುರರು ಬಹಳ ಗಾಬರಿಗೊಂಡು ಮಹಾತ್ಮನಾದ ವಿಶ್ವಾಮಿತ್ರನನ್ನು ಕುರಿತು ವಿನಯದಿಂದ, ಎಲೈ ಮಹಾತ್ಮನಾದ ತಪೋಧನನೇ, ಈ ರಾಜನು ಗುರುಶಾಪಕ್ಕಾಸ್ಪದನಾಗಿ ಜಾತಿಯಿಂದ ತಳ್ಳಲ್ಪಟ್ಟಿರುವನು. ಆದ್ದರಿಂದ ಈತನು ಸಶರೀರನಾಗಿ ಸ್ವರ್ಗಕ್ಕೆ ಹೋಗಲು ಅರ್ಹನಾಗಿಲ್ಲ ಎಂದರು. ದೇವತೆಗಳ ಆ ಮಾತನ್ನು ಕೇಳಿ ಮುನಿಶ್ರೇಷ್ಠನಾದ ವಿಶ್ವಾಮಿತ್ರನು ದೇವತೆಗಳೆಲ್ಲರಿಗೂ ಮಹತ್ವಪೂರಿತವಾದ ಈ ಮಾತುಗಳನ್ನಾಡಿದನು. ನಿಮಗೆ ಒಳಿತಾಗಲಿ. ಈ ತ್ರಿಶಂಕು ಮಹಾರಾಜನನ್ನು ಸಶರೀರನನ್ನಾಗಿ ಸ್ವರ್ಗಕ್ಕೆ ಏರಿಸುವೆನೆಂದು ಪ್ರತಿಜ್ಞೆ ಮಾಡಿ ಈಗ ಆ ಮಾತನ್ನು ಸುಳ್ಳು ಮಾಡಲಾರೆನು. ನಾನು ಸೃಷ್ಟಿಸಿರುವ ನಕ್ಷತ್ರಗಳೆಲ್ಲವೂ ಶಾಶ್ವತವಾಗಿದ್ದು ಇವುಗಳಿಂದುಂಟಾದ ಲೋಕವೇ ಸಶರೀರನಾದ ತ್ರಿಶಂಕುವಿಗೆ ಶಾಶ್ವತವಾದ ಸ್ವರ್ಗವಾಗಲಿ. ಲೋಕಗಳೆಲ್ಲವೂ ಎಲ್ಲಿಯವರೆಗೆ ಇರುವುವೋ ಅಲ್ಲಿಯವರೆಗೂ ನಾನು ನಿರ್ಮಿಸಿದ ಇವುಗಳೆಲ್ಲವೂ ಹೀಗೆಯೇ ಇರಲಿ. ದೇವತೆಗಳಾದ ನೀವೆಲ್ಲರೂ ಇದಕ್ಕೆ ಸಮ್ಮತಿಸಿರಿ.
ಹೀಗೆ ಹೇಳಲ್ಪಟ್ಟ ದೇವತೆಗಳೆಲ್ಲರೂ ವಿಶ್ವಾಮಿತ್ರನಿಗೆ ಉತ್ತರ ಕೊಟ್ಟರು. ಎಲೈ ಮುನಿಶ್ರೇಷ್ಠನೇ, ನಿನಗೆ ಮಂಗಳವಾಗಲಿ. ನೀನು ಸೃಷ್ಟಿಸಿರುವ ಅನೇಕವಾದ ಈ ನಕ್ಷತ್ರಗಳೆಲ್ಲವೂ ಅಂತರಿಕ್ಷದಲ್ಲಿ ಮುಖ್ಯವಾದ ನಕ್ಷತ್ರ ರಾಶಿಗಳಿಂದಾಚೆಗೆ ನಿಲ್ಲಲಿ. ಈ ಜ್ಯೋತಿಗಳ ಮಧ್ಯದಲ್ಲಿ ತಾನು ಜ್ವಲಿಸುತ್ತ ತ್ರಿಶಂಕುವು ದೇವತೆಗಳಿಗೆ ಸಮಾನನಾಗಿ ತಲೆ ಕೆಳಗಾಗಿ ನಿಂತಿರಲಿ. ಈ ಭೂಲೋಕದಲ್ಲಿ ಕೃತಕೃತ್ಯತೆಯನ್ನು ಪಡೆದು ಯಶೋವಂತನಾಗಿ ಸ್ವರ್ಗಲೋಕವನ್ನು ಸೇರಿದವನನ್ನು ಹೇಗೋ ಹಾಗೆ ಈ ನಕ್ಷತ್ರಗಳು ತ್ರಿಶಂಕುರಾಜನನ್ನು ಹಿಂಬಾಲಿಸುವವು. ಧರ್ಮಾತ್ಮನಾದ ವಿಶ್ವಾಮಿತ್ರನನ್ನು ಸಕಲ ದೇವತೆಗಳು ಸ್ತೋತ್ರ ಮಾಡಿದರು. ದೇವತೆಗಳು ಹೇಳಿದ ಮಾತಿಗೆ ವಿಶ್ವಾಮಿತ್ರನು ಆತನ ಸಂಗಡವಿದ್ದ ಋಷಿಗಳು ಸಹ ಸಮ್ಮತಿ ಕೊಟ್ಟರು. ಎಲೈ ರಾಮನೇ, ಅನಂತರ ಯಜ್ಞವು ಪೂರ್ತಿಯಾದ ಮೇಲೆ ಮಹಾತ್ಮರಾದ ದೇವತೆಗಳು ಯಜ್ಞ ಸಹಾಯಾರ್ಥವಾಗಿ ಬಂದಿದ್ದ ತಪೋಧನರು ಅವರವರ ಸ್ಥಳಗಳಿಗೆ ಹೊರಟು ಹೋದರು. ಬಂಧುಗಳೇ, ಶ್ರೀ ವಾಲ್ಮೀಕಿ ರಾಮಾಯಣ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಗಂಟೆ ಸದ್ದನ್ನು ಒತ್ತಿ.